ನಮಸ್ಕಾರ ಎಲ್ಲರಿಗೂ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನೋಡಿ ನನ್ನ ಮನೆ ಮುಂದೆ ಫಾಲ್ ಕಲರ್ಸ್ ಎಷ್ಟು ಚಂದವಾಗಿ ಬಂದಿದೆ ಅಲ್ಲ. ಹಾಗೆ ನಮ್ಮಮ್ಮ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪಾವಳಿಗೆ ಸೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಮನೆಯಲ್ಲಿ ಮಕ್ಕಳು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇವಾಗ ಅವರು ಜಸ್ಟ್ ಆಡಕ್ಕೆ ಕೂತಿದ್ದಾರೆ ನೋಡಿ. ಬಟ್ ನಾನು ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ, ನಾನು ನಿಮ್ಮ ಹತ್ರ ಸೆಕೆಂಡ್ ಕೀಮೋ ಆದ್ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ನಾನು ನೋಡಿದೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನನಗೆ ನಾಸಿಯಾ ಇತ್ತು. ಬಟ್ ನಾಸಿಯಾ ಇಟ್ ವಾಸ್ ನಾಟ್ ಸಮಥಿಂಗ್ ದ್ಯಾಟ್ ತುಂಬಾ ಪ್ರೊಲಾಂಗ್ ಇತ್ತು. ಯಾಕಂದ್ರೆ ನನಗೆ ಅವರು ಕೀಮೋ ಕೊಡೋಕ್ಕಿಂತ ಮುಂಚೆ ನಾಸಿಯಾ ಮೆಡಿಕೇಶನ್ ಕೊಡ್ತಾರೆ ಅಂಡ್ ಅದರಿಂದ ನನಗೆ ತುಂಬಾ ಸಪ್ರೆಸ್ ಆಗುತ್ತೆ ನಾಸಿಯಾ. ಸೊ ಹಾಗಾಗಿ ನಂಗೆ ನಾಸಿಯಾ ಅದಕ್ಕೋಸ್ಕರ ಬೇರೆ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಏನಿರೋದಿಲ್ಲ. ಆದ್ರೆ ಮೇಜರ್ ಸೈಡ್ ಎಫೆಕ್ಟ್ಸ್ ನಾನು ಏನ್ ನೋಡಿದೆ ಅಂದ್ರೆ ಬಾಡಿ ಪೇನ್. ನಿಮ್ಗೆ ಜ್ವರ ಬಂದಾಗ ಅಥವಾ ಕೋವಿಡ್ ಬಂದಾಗ ಹೇಗ್ ಬಾಡಿ ಪೇನ್ ಇರುತ್ತೆ ಆ ತರ ಬಾಡಿ ಪೇನ್ ಇರುತ್ತೆ ಅಂಡ್ ದಟ್ ಟು ಎಸ್ಪೆಷಲಿ ಆನ್ ಸಂಡೇ. ನಾನು ತಗೊಂಡಿರೋ ಟ್ರೀಟ್ಮೆಂಟ್ ಪ್ಲಾನ್ ಹೇಗೆ ಅಂದ್ರೆ, ನಾನು ಥರ್ಸ್ಡೇ ತಗೊಂಡ್ರೆ ಫ್ರೈಡೆ ಸ್ಯಾಟರ್ಡೇ ಐಲ್ ಬಿ ಓಕೆ ಅಂಡ್ ಸಂಡೇ ಇಸ್ ದ ಡೇ ವಿಚ್ ಇಸ್ ರಿಯಲಿ ವರ್ಸ್ಟ್. ಸೊ ಹಾಗಾಗಿ ನಂಗೆ ಲಾಸ್ಟ್ ಸಂಡೇ ತುಂಬಾನೇ ಪೇನ್ಫುಲ್ ಇತ್ತು ಅಂಡ್ ದ ಥರ್ಡ್ ಮೇನ್ ಸೈಡ್ ಎಫೆಕ್ಟ್ that I saw in the second chemo was ಶೆಡಿಂಗ್ ಆಫ್ ಹೇರ್ ಲಾಸ್ ಇತ್ತು. ಹೇರ್ ಲಾಸ್ ಮಾತ್ರ ತುಂಬಾನೇ ನಂಗೆ ಮೆಂಟಲಿ ಅಂಡ್ ಇಮೋಷನಲಿ ಅಪ್ಸೆಟ್ ಮಾಡ್ತು. ಯಾಕಂದ್ರೆ ನಂಗೆ ಕೂದ್ಲಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಏನೇನೋ ಪ್ರಯತ್ನ ಮಾಡ್ತಾ ಇರ್ತೇನೆ ಕೂದಲು ಉದ್ದ ಬೆಳೆಯೋದಕ್ಕೆ ಅಂಡ್ ಆಲ್ ಆಫ್ ದಟ್. ಸೊ ನಾನು ಯಾವತ್ತು ಸ್ಯಾಟರ್ಡೇ ಸ್ನಾನ ಮಾಡ್ಬೇಕಾದ್ರೆ ಕೈನ ನನ್ನ ತಲೆ ಮೇಲೆ ಸರಿ ನೋಡಿದಾಗ ಅಂಡ್ ಕೈಯಲ್ಲಿ ತುಂಬಾ ಕೂದಲು ನೋಡಿದಾಗ ನಂಗೆ ತುಂಬಾ ಬೇಜಾರಾಯ್ತು. ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ, ನಾನು ಶೇವ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಿದೆ ಅಂಡ್ ದಟ್ ವಾಸ್ ಮೈ ಲೋವೆಸ್ಟ್ ಪಾಯಿಂಟ್ ಅಂಟಿಲ್ ನೌ. ಸಂಡೇ ಕೂಡ ಲೋವೆಸ್ಟ್ ಪಾಯಿಂಟ್ ಇತ್ತು ನನಗೆ. ಐ ವಾಸ್ ಫೀಲಿಂಗ್ ಅಯ್ಯೋ ಬೆಳಗ್ಗೆ ಯಾಕಾದ್ರೂ ಆಗತ್ತೆ ಅಂತ. ಬಟ್ ದಟ್ ಇಸ್ ಹೌ ಯು ಹ್ಯಾವ್ ಟು ಪುಷ್ ಥ್ರೂ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ತುಂಬಾನೇ ಸಹಕಾರ ನೀಡ್ತಾರೆ. ಹಾಗಾಗಿ ನಂಗೆ ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಆಗಿರ್ಲಿ, ನನ್ನ ಫ್ಯಾಮಿಲಿ ಆಗಿರ್ಲಿ, ನಮ್ಮ ಅಮ್ಮ ಆಗಿರ್ಲಿ, ನನ್ನ ತಮ್ಮ ಆಗಿರ್ಲಿ. ಐ ಥಿಂಕ್ ದೇ ಹ್ಯಾವ್ ಗಿವನ್ ಮೀ ದ ಅಟ್ಮೋಸ್ಟ್ ಸ್ಟ್ರೆಂತ್ ಟು ಓವರ್ಕಮ್ ಇಟ್. ಸೊ ಸಂಡೇ ಆದ್ಮೇಲೆ ಒಂದು 3 ದಿನ ಐ ವಾಸ್ ಆಲ್ ರೈಟ್. ಟೇಸ್ಟ್ ಎಲ್ಲ ವಾಪಸ್ ಬಂತು. ಈ ವಾರದ ಫುಲ್ ಓಕೆ ಇದ್ದೀನಿ. ಆದ್ರೆ ಸ್ಟಿಲ್ ಬಾಯಲ್ಲೆಲ್ಲ ಇದೆಯಲ್ಲ ತುಂಬಾನೇ ಒಂಥರ ದೊರಗ್ ಅಥವಾ ಥಿಕ್ನೆಸ್ ಇರುತ್ತೆ ನನ್ಗೆ ಅಂಡ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಹಸ್ವಾಗೋದಿಲ್ಲ. ದೀಸ್ ಆರ್ ಫ್ಯೂ ಸೈಡ್ ಎಫೆಕ್ಟ್ಸ್ ನಾನ್ ಕಂಡು ಬಂದಿದ್ದಲ್ಲಿ. ಆಮೇಲೆ ನನ್ಗೆ ಒಂದು ವಿಡಿಯೋ, ಸೋನಾಲಿ ಬೇಂದ್ರೆ ಅವರು ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಅಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಟ್ರೆಮೆಂಡಸ್ಲಿ. ಯಾಕಂದ್ರೆ ಅವ್ರು ಆ ವಿಡಿಯೋದಲ್ಲಿ ಹೇಳ್ತಾರೆ ದಟ್ ರೆಡಿ ಆಗಿ ನಿಮ್ ಕೀಮೋ ಟ್ರೀಟ್ಮೆಂಟ್ ನಡೀತಾ ಇರ್ಬೇಕಾದ್ರೆ ನೀವು ರೆಡಿ ಆಗಿ ನೀವು ಯಾವಾಗ ಸುಂದರ ಕಾಣ್ತೀರಾ ನಿಮ್ಗೋಸ್ಕರ. ಅಂಡ್ ಹಾಗಾಗಿ ಯು ವಿಲ್ ಫೀಲ್ ಅಪ್ಲಿಫ್ಟೆಡ್. And I think that was a marvelous dialogue that she gave, or marvelous tip that she gave. That has helped me actually. ಯಾಕಂದ್ರೆ ಅದಾದ್ಮೇಲಿಂದ ನಾನು ವಾಪಸ್ ನನ್ನ ಸೆಲ್ಫ್ ಕೇರ್ ರುಟೀನ್ ನ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗ್ತಾ ಇದ್ದೀನಿ ಅಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಟು ಬೂಸ್ಟ್ ಮೈ ಕಾನ್ಫಿಡೆನ್ಸ್. ಹಾಗಾಗಿ ಈ ವಾರ ಸ್ವಲ್ಪ ತುಂಬಾ ನಾನು ಓಕೆ ಇದ್ದೀನಿ, ನಾನು ನಗಾಡ್ತಾ ಇದ್ದೀನಿ. ಅಂಡ್ ಬರೋ ಥರ್ಸ್ಡೇ ಪುನಃ 3ನೇ ಕೀಮೋ ಇದೆ ನಂದು ACTದು ಅಂಡ್ ಹೋಪ್ಫುಲಿ ಇಷ್ಟು ಬ್ಯಾಡ್ ಆಗಿರಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇದೆಲ್ಲ ಟ್ರೀಟ್ಮೆಂಟ್ಸ್ ಅಮೆರಿಕಾದಲ್ಲಿ ನಡೀತಾ ಇದೆ, ಇಂಡಿಯಾದಲ್ಲ. ಇಂಡಿಯಾದಲ್ಲಿ ಆಗೋದಾದ್ರೆ ನಿಮ್ಗೆ ಐ ಥಿಂಕ್ ಮಣಿಪಾಲ್ ಇದೆ, ದೇರ್ ಆರ್ ಲಾಟ್ ಆಫ್ ಅದರ್ ಹಾಸ್ಪಿಟಲ್ಸ್ ವಿಚ್ ಐ ಡೋಂಟ್ ನೋ. ಬಟ್ ಅಮೆರಿಕಾದಲ್ಲಿ ತುಂಬಾನೇ ಕೇರ್ ತಗೋತಾ ಇದ್ದಾರೆ ನನ್ಗೆ. ನನ್ನ ಡಾಕ್ಟರ್ಸ್ ಟೀಮ್ ಆಗ್ಲಿ ಅಥವಾ ನನ್ನ ಬ್ರೆಸ್ಟ್ ನ್ಯಾವಿಗೇಟರ್ಸ್ ಆಗ್ಲಿ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಹೆಲ್ಪ್ ಇಂದ ನನ್ಗೆ ತುಂಬಾನೇ ಮೆಂಟಲಿ ನನ್ಗೆ ಸ್ವಲ್ಪ ಪೀಸ್ ಇದೆ. And these were some of my side effects this week. Hopefully next week ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಕ್ವೆಶ್ಚನ್ ಇದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ಬರೀರಿ, ನಾನು ರೆಸ್ಪಾಂಡ್ ಮಾಡ್ತೀನಿ. And hope to see you in my next video. Thank you so much.